ಹಾಯ್ ಹಲೋ ನಮಸ್ಕಾರ, ಪುನೀತನ್ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆಲ್ಲ ಒಂದು ವಿಶೇಷವಾದ ಕಂಟೆಂಟ್ ತೊಗೊಂಬಂದಿದ್ದೀನಿ. ಅದೇನಂತ ಅಂದರೆ, ನಮ್ಮ ತೋಟದಲ್ಲಿರೋ ಜೇನು ಪೆಟ್ಟಿಗೆಗಳಿಗೆ ಫೀಡಿಂಗ್ನ ಹೇಗಿಡೋದು ಅನ್ನೋದನ್ನ ನಾನಿವತ್ತು ಮಾಹಿತಿನ ತೊಗೊಂಡ್ಬರ್ತಾಯಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ. ಮೊದಲನೇದಾಗಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಈ ತೆಂಗಿನ ನಾರು ಯಾಕೆ ಬೇಕು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಇದು ಫೀಡರ್ಸ್. ಆ್ಯಕ್ಚುಲಿ ಇದು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಇದು ಈ ಫ್ರೇಮ್ ಸೈಜ್ಗೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾನು ಸೈಜ್ ನೋಡ್ಕೊಂಡು ತರಿಸ್ಬೇಕಿತ್ತು. ಸೊ ಅದಕ್ಕೆ ಈ ಫ್ರೇಮ್ನ ಸಪೋರ್ಟಿಗೆ ಅಂದ್ಬಿಟ್ಟು ಈ ಫ್ರೇಮ್ಸ್ನ ಇಟ್ಕೊಂಡಿದ್ದೀನಿ. ಈ ನಾವೇನು ಸೂಪರ್ನ ಇಡ್ತೀವಲ್ಲ, ಸೊ ಆ ಸೂಪರ್ಗೆ ಅಡ್ಜಸ್ಟ್ ಆಗುವಂಥ ಫ್ರೇಮ್ನು. ಮತ್ತು ಇದು ಸಕ್ಕರೆ ನೀರು. ಈ ಸಕ್ಕರೆ ನೀರು ನಾವು ಈ ಫೀಡರಲ್ಲಿ ಹಾಕ್ಬಿಟ್ಟು ಜೇನು ಪೆಟ್ಟಿಗೆ ಒಳಗೆ ಇಡಬೇಕಾಗಿರುತ್ತೆ. ಇದು ಬಂದು ಸೂಪರ್ ಚೇಂಬರ್ ಇದು. ಸೊ ಈ ಸೂಪರ್ ಚೇಂಬರಲ್ಲಿ ನಾವು ಫೀಡರ್ನ ಇಡಬೇಕಾಗತ್ತೆ. ಬನ್ನಿ ಹೇಗೆ ಇಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ, ಈ ಫೀಡರಲ್ಲಿ ಮೊದಲನೇದಾಗಿ ಈ ತೆಂಗಿನ ನಾರನ್ನ ತುಂಬಬೇಕಾಗತ್ತೆ. ಅದಕ್ಕೆ ಕಾರಣ ಏನಂದರೆ, ನಾವು ಇದರಲ್ಲಿ ಸಕ್ಕರೆ ನೀರನ್ನ ಹಾಕಿಟ್ರೆ ಅದು ಏನಾಗುತ್ತೆ, ಜೇನು ಹುಳುಗಳು ಸಕ್ಕರೆ ನೀರು ಹೀರ್ಕೊಳಕ್ಕೆ ಹೋಗಿ ಮುಳುಗಿ ಸಾಯೋವಂಥದ್ದಾಗಿರಲಿ, ಮತ್ತು ಅದು ಬೇರೆ ಜೇನುಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಜೇನು ರೊಟ್ಟಿ ಕಟ್ಟೋಕ್ಕಾಗಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಇದು ಏನಕ್ಕೆ ಅಂತ ಅಂದರೆ, ಇದನ್ನು ನಾವು ಒಂದು ಸೇಫ್ಟಿಗೆ ಅಂತ ಹೀಗೆ ಇಡಬೇಕಾಗತ್ತೆ. ನೋಡಿ, ಈ ಥರ ಇಡಬೇಕು. ಇಟ್ಬಿಟ್ಟು ಇದಕ್ಕೆ ಸಕ್ಕರೆ ನೀರನ್ನ ಹಾಕಬೇಕಾಗತ್ತೆ. ಸೊ ಆ್ಯಕ್ಚುಲಿ ಈ ಸೈಜ್ ಇದೆಯಲ್ಲ, ಈ ಫೀಡರ್ ಸೈಜ್ ಏನಿದೆ, ನಂದು ISI ರೇಂಜ್ ಬಾಕ್ಸ್ಗೆ ಅದು ಸೆಟ್ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ, ಈ ಎರಡು ಫ್ರೇಮ್ನ ಈ ಥರ ಇಟ್ಬಿಟ್ಟು ಈ ಎರಡು ಫ್ರೇಮ್ಗಳ ಮಧ್ಯ ಇದನ್ನ ಇಡೋದು. ನಿಮಿಷ ಇದನ್ನು ಇದ್ರೊಳಗೆ ಹಾಕ್ಬಿಟ್ಟು ನಾನು ತೋರಿಸ್ಬಿಡ್ತೀನಿ, ಬನ್ನಿ. ಸೊ ನೋಡಿ, ಈಗ ಇದ್ರೊಳಗೆ ಸಕ್ಕರೆ ಪಾಕ ಹಾಕಿದ್ದೀನಿ ನಾನು. ಈ ಸೂಪರ್ನ ಇಡೋಕ್ಕೂ ಮುಂಚೆ ನೀವು ಫೀಡಿಂಗ್ ಇಡಬೇಕಾದ್ರೆ ಅದರೊಳಗಿರೋ ಎಲ್ಲ ಫ್ರೇಮ್ನು ತೆಗೆದ್ಬಿಟ್ಟು ನೀವು ಫೀಡಿಂಗ್ ಇಡಬೇಕಾಗತ್ತೆ. ಸೊ ಬನ್ನಿ, ಈಗ ಜೇನು ಪೆಟ್ಟಿಗೆಗೆ ಇದನ್ನು ಹೇಗೆ ಇಡೋದು ಅಂತ ನಾನು ತೋರಿಸ್ತೀನಿ. ಇದು ನಮ್ಮ ಜೇನು ಪೆಟ್ಟಿಗೆ ಆಗಿದೆ. ಪೆಟ್ಟಿಗೆ ತೆಗಿಯೋಕ್ಕೂ ಮುಂಚೆ 3 ಸರಿ ಹೀಗೆ ಟ್ಯಾಪ್ ಮಾಡಬೇಕಾಗತ್ತೆ. 1 2 3. ಸೊ ದಟ್ ಹುಳಗಳು ಅವಾಗ ಎಚ್ಚರಗೊಳ್ತವೆ. ಎಚ್ಚರಗೊಂಡಾದ್ಮೇಲೆ ನೀವು ಒಂದೇ ಸರಿ ಕ್ಯಾಪ್ ತೆಗೆದಾಗ ನಿಮಗದು ಹಾನಿ ಮಾಡಲ್ಲ. ನೀವು ಟ್ಯಾಪ್ ಮಾಡ್ದೇನೆ ನೀವು ಕ್ಯಾಪ್ ತೆಗೆದ್ರಿ ಅಂದರೆ ಹುಳಗಳು ಅಟ್ಯಾಕ್ ಮಾಡ್ತವೆ. ಸೊ ಯಾವಾಗಲೂ ಏನಂತ ಹೇಳಿದ್ರೆ, ಜೇನು ಪೆಟ್ಟಿಗೆ ಮುಂಭಾಗ ನಿಂತ್ಕೊಂಡು ಪೆಟ್ಟಿಗೆನ ಓಪನ್ ಮಾಡಬಾರ್ದು. ಕಾರಣ ಅವು ಅಲ್ಲಿ ಹೋಗಿ ಬಂದು ಕೆಲಸ ಮಾಡ್ತಾ ಇರೋ ಕಾರಣ ಅವುಗಳ ಕೆಲಸಕ್ಕೆ ನಾವು ಡಿಸ್ಟರ್ಬ್ ಮಾಡಿದ್ರೆ ಆಬ್ವಿಯಸ್ಲಿ ಅಟ್ಯಾಕ್ ಮಾಡೇ ಮಾಡುತ್ತೆ. ಸೊ ಈ ಪೆಟ್ಟಿಗೆನ ಓಪನ್ ಮಾಡೋಣ, ಬನ್ನಿ. ನೋಡಿ, ಈಗ ನಾವು ಏನು ಮಾಡಬೇಕು ಅಂದರೆ, ನಾವು ಫೀಡರ್ನ ಹೇಗೆ ಇಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಈ ಎಡ್ಜಸ್ಸಲ್ಲಿ ಏನಿರುತ್ತಲ್ಲ, ಈ ಹುಳಗಳನ್ನ ನೀವು ಓಡಿಸ್ಕೋಬೇಕಾಗತ್ತೆ. ಹೀಗೆ ಓಡಿಸ್ಕೊಂಡು, ಯಾಕಂದರೆ ಅದು ಅಪ್ಪಚ್ಚಿ ಆದರೆ ಮತ್ತೆ ಮೆಸೇಜ್ ಪಾಸ್ ಆಗುತ್ತೆ. ಅದು ಆ ಫೆರೋಮೋನಿಂದ ಅವೇನು ಮಾಡ್ತವೆ, ಒಂದಕ್ಕೊಂದು ಮೆಸೇಜಸ್ನ ಕಳಿಸ್ಕೊತವೆ. ಸೊ ನಾನಿಲ್ಲಿ ಒಂದು ಹುಳನ ಸಾಯಿಸಿದ್ರೆ ಆ ಫೆರೋಮೋನ್ ಅಂತ ಏನು ರಿಲೀಸ್ ಆಗುತ್ತೆ, ಆ ಫೆರೋಮೋನಿಂದನೇ ಇದು ಒಂದಕ್ಕೊಂದು ಮೆಸೇಜಸ್ನ ಪಾಸ್ ಮಾಡ್ಕೊಳ್ಳೋದಾಗಲಿ, ಆಮೇಲೆ ಈಗ ಯಾವ್ದಾದ್ರು ತನಗೆ ಒಂದು ಆಪತ್ತು ಬಂದಿದೆ ಅಂದರೆ ಮೆಸೇಜ್ ಪಾಸ್ ಮಾಡೋದು ಆ ಫೆರೋಮೋನಿಂದನೇ. ಹೀಗೆ ಸೂಪರ್ನ ಇಟ್ವಿ ನಾವು. ಸೂಪರ್ ಇಟ್ಟಾದಮೇಲೆ ಈಗ ನಮಗೆ ಈ ಸೈಜ್ ಏನಿದೆಯಲ್ಲ, ಇದು ಇಲ್ಲಿಗೆ ಸೆಟ್ ಆಗೋಲ್ಲ. ಸೊ ನಾವೇನು ಮಾಡಬೇಕು ಅಂದರೆ, ಸೊ ಇಲ್ಲಿ ಒಂದು ಫ್ರೇಮ್ನ ಹೀಗೆ ಇಟ್ಬಿಟ್ಟು ಈ ಫ್ರೇಮ್ಗೆ ಅಡ್ಡ ಆಗೋ ಥರ, ಸೊ ಈ ಫ್ರೇಮ್ನ ಸಪೋರ್ಟಿಗೆ ಹೀಗಿಟ್ಟರೆ ಫೀಡಿಂಗು ರೆಡಿ ಆಯಿತು. ಸೊ ಈ ಕ್ಯಾಪ್ನ ಎತ್ಕೊಂಡು ನೀಟಾಗಿ ಇದ್ರ ಮೇಲ್ಗಡೆ ಮುಚ್ಚಬೇಕಾಗತ್ತೆ. ಅದು ಸ್ವಲ್ಪ ಮುಚ್ಚುವಾಗ ಫೆರೋಷಿಯಸ್ ಆಗುತ್ತೆ, ಯಾಕಂದರೆ ಎಡ್ಜಸ್ಸಲ್ಲೆಲ್ಲ ಸ್ಕ್ವೀಸ್ ಆದರೆ ಅದು ರ್ಯಾಶ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಒಂದು ನಿಮಿಷ ಈ ಫ್ರೇಮ್ನ ನೀಟಾಗಿ ಸೆಟ್ ಮಾಡ್ಕೊಬಿಡೋಣ. ಇದು ಫ್ರೇಮ್ನ ನೀಟಾಗಿ ಸೆಟ್ ಮಾಡಿಕೊಂಡು, ಇಲ್ಲ ಅದು ಆಮೇಲೆ ಇನ್ನೊಂದು ಎಲ್ಲರಿಗೂ ಒಂದು ತಪ್ಪು ಕಲ್ಪನೆ ಏನಿದೆ ಅಂತ ಅಂದರೆ, ನಾವು ಸೂಪರಲ್ಲಿ ಸಕ್ಕರೆ ಇಡೋದ್ರಿಂದ ಜನರು ಮೈಂಡಲ್ಲಿ ಒಂದು ಭಾವನೆ ಬಂದ್ಬಿಡುತ್ತೆ, ಆ ಸಕ್ಕರೆ ನೀರು ಕುಡಿದು ಅದರಲ್ಲೇ ಜೇನುತುಪ್ಪ ಮಾಡುತ್ತೆ ಅನ್ನೋದು ಒಂದು ಮೂಢನಂಬಿಕೆ. ಅದು ಸುಳ್ಳು. ಆ್ಯಕ್ಚುಲಿ ಫೀಡಿಂಗ್ ಇಡೋದು ಯಾಕೆ ಅಂದರೆ, ಅದು ಜೇನುತುಪ್ಪ ಮಾಡೋದೇನಿದ್ರು ಹೂವಿನ ಮಕರಂದದಿಂದ. ನಾವು ಅದನ್ನು ಕೊಡೋ ಕಾರಣ ಏನಂತ ಅಂದರೆ, ಅದು ಒಂಥರ ಪೆಟ್ರೋಲ್ ಇದ್ದಂಗೆ. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆಲ್ಲೂ ಫುಡ್ ಇಲ್ಲ ಅಂತ ಅಂದರೆ ಒಂದಷ್ಟು ಕಿಲೋಮೀಟ್ರ್ ಹಾರಿ ಹೋಗಿ ಅದು ಎತ್ಕೊಂಬರೋಕ್ಕೆ ಅದಕ್ಕೆ ಆಹಾರ ಬೇಕು, ಹಾರು ಹೋಗೋಕ್ಕೆ ಎನರ್ಜಿ ಬೇಕು. ಸೊ ಆ ಒಂದು ಕಾರಣಕ್ಕೆ ನಾವು ಫೀಡಿಂಗ್ನ ಇಡೋದು. ಸೊ ಹಾಗೆ ಫೀಡಿಂಗ್ ಇಟ್ಟಾಗ ಅದು ಇನ್ನೂ ದೂರ ಹೋಗಿ ಈ ರೇಂಜಲ್ಲಿ ಅದಕ್ಕೆ ಯಾವ ಆಹಾರ ಸಿಗುತ್ತೆ ಅದನ್ನ ಎತ್ಕೊಂಡ್ಬಂದು ಅದಕ್ಕೆ ಪೆಟ್ಟಿಗೆಯನ್ನು ಡೆವಲಪ್ ಮಾಡೋಕ್ಕೆ, ಅದ್ರ ಬ್ರೂಡಿಂಗ್ ಚೇಂಬರ್ ಏನಿದೆ ಅದನ್ನು ಡೆವಲಪ್ ಮಾಡೋಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಜೇನು ಪೆಟ್ಟಿಗೆಯ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಆದರೆ ನೀವು ಪೆಟ್ಟಿಗೆಯಿಂದ ಪೆಟ್ಟಿಗೆ ಹೊಸ ಪೆಟ್ಟಿಗೆ ತಂದುಬಿಟ್ಟು ಮತ್ತೆ ಅದನ್ನು ಪಾರ್ಟಿಷನ್ ಮಾಡಿ, ಫ್ಯಾಮಿಲಿನ ಪಾರ್ಟಿಷನ್ ಮಾಡಿಬಿಟ್ಟು ಒಂದು ಪೆಟ್ಟಿಗೆಯಲ್ಲಿ ನೀವು 2 ಫ್ಯಾಮಿಲಿ 3 ಫ್ಯಾಮಿಲಿ ಈ ಥರ ಮಾಡ್ಬೋದು.
ಸೊ ಈ ಥರ ಮಾಡೋದ್ರಿಂದ ಜೇನು ಕೃಷಿನೂ ಆಗುತ್ತೆ ಮತ್ತು ಅದರಿಂದ ಉತ್ತಮ ಆದಾಯನೂ ಬರುತ್ತೆ. ಸೊ ಈ ಒಂದು ಕಾರಣಕ್ಕೆ ನಾವು ಜೇನು ಪೆಟ್ಟಿಗೆಗೆ ಆಹಾರವನ್ನು ಇಡ್ತಕ್ಕಂಥದ್ದು. ಆಮೇಲೆ ಆಹಾರ ಯಾಕೆ ಅಗತ್ಯ ಇದೆ ಜೇನಿಗೆ ಅಂತ ಹೇಳಿದ್ರೆ, ಈಗ ಅಭಾವ ಕಾಲ ಅಂತ ಬರುತ್ತೆ. ಆ್ಯಕ್ಚುಲಿ ಜೇನ್ದು ಸೀಸನ್ ಇರೋದು ಜಾನ್ ಟು ಮೇ ಫಸ್ಟ್ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಜೂನ್ ಟೈಮ್ ತನಕ, ಅಲ್ಲಿ ತನಕ ಇರುತ್ತೆ. ಜೂನ್ನಿಂದ ನಿಮ್ಗೆ ಅಕ್ಟೋಬರ್ ನವೆಂಬರ್ವರೆಗೂ ಏನಾಗುತ್ತೆ ಅಂತ ಅಂದರೆ ಅದಕ್ಕೆ ಫೀಡಿಂಗ್ ಸಿಗೋಲ್ಲ, ನೆಟ್ಟಿಗೆ ಆಹಾರ ಸಿಗೋಲ್ಲ. ಯಾಕಂದರೆ ಮಳೆ ಇರೋದ್ರಿಂದ ಎಲ್ಲೂ ಹಾರೋಕ್ಕಾಗಲ್ಲ, ಅದನ್ನ ಹಾರ್ಬಿಟ್ಟು ಈಚೆ ಹೋಗೋಕ್ಕಾಗಲ್ಲ, ಆಹಾರನ ತರೋಕ್ಕಾಗಲ್ಲ. ಸೊ ಇದೊಂದು ಕೊರತೆ ಜೇನಿಗೆ ನೀಗಿಸೋಕ್ಕೋಸ್ಕರ ನಾವು ಫೀಡಿಂಗ್ನ ಹಾಕ್ತೀವಿ. ಸೊ ನಾನು ಇವಾಗ ಅದನ್ನು ಇಡ್ತಾ ಇರೋದಕ್ಕೆ ರೀಸನ್ ಏನಂತಂದರೆ ರ್ಯಾಪಿಡಾಗಿ ಬೆಳೀಲಿ, ರ್ಯಾಪಿಡಾಗಿ ಅದು ಕುಟುಂಬ ದೊಡ್ಡದಾಯಿತು ಅಂದರೆ ನನಗೆ ಸೀಸನಲ್ಲಿ ನಾನು ಹೆಚ್ಚು ತುಪ್ಪ ಉತ್ಪಾದನೆ ಮಾಡ್ಬೋದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಸೊ ನನಗೂ ಯಾರೋ ಸಜೆಸ್ಟ್ ಮಾಡಿದ್ರು ಈ ಥರ ಫೀಡಿಂಗ್ ಇಡಿ ಅಂತ. ನಾನು ಫಸ್ಟು ಪೆಟ್ಟಿಗೆ ತಂದು 11 ವರ್ಷ ಮುಟ್ಟೆ ನೋಡಿಲ್ಲ, ಹಾಗಾಗಿ ನಾನು ತಂದಿದ್ದ 5 ಪೆಟ್ಟಿಗೆಯಲ್ಲಿ 2 ಪೆಟ್ಟಿಗೆ ಹಾರೋಯ್ತು. ಏನಕ್ಕೆ ಹಾರೋಯ್ತು ಅಂದರೆ ಮೇಂಟೆನೆನ್ಸ್ ಮಾಡಲಿಲ್ಲ ನಾನು. ಸೊ ನೀಟಾಗಿ ಮೇಂಟೆನೆನ್ಸ್ ಮಾಡಿಕೊಂಡು ನೀಟಾಗಿತ್ತು ಅಂತ ಹೇಳಿದ್ರೆ ನೀವು 1 ರಿಂದ 10 ಜೇನು ಪೆಟ್ಟಿಗೆ ಸಹ ಮಾಡ್ಬೋದಾಗತ್ತೆ. ಸೊ ನಾವು ಇದನ್ನು ಕೊಡೋದು ಏನು ರೀಸನ್ಗೆ ಅಂದರೆ ಜೇನು ಹುಳ ನೋಡಿ, ನಾನಿಲ್ಲಿ ಸಕ್ಕರೆ ನೀರು ಹಾಕ್ತೀನಿ, ಇದಿಲ್ಲ ಅಂದರೆ ಬಂದಿಲ್ಲಿ ಕುಡಿಯುತ್ತೆ. ಫುಲ್ ಖಾಲಿ ಆಗ್ತಾ ಹೋದಂಗೆ ಅದಕ್ಕೆ ಮೇಲೆ ಹತ್ತಲಿಕ್ಕಾಗೋದಿಲ್ಲ. ಅದು ನೀರೊಳಗೆ ಬಿದ್ದರೆ ಅದೇನಾಗುತ್ತೆ, ಸತ್ತೋಗುತ್ತೆ. ಸೊ ಅದು ಸಾಯಬಾರ್ದು ಅಂತಲೇ ಇದೊಂದು ಸಪೋರ್ಟ್ಗೆ, ಅದಕ್ಕೆ ಹತ್ತಿ ಮೇಲೆ ಬರೋಕ್ಕೆ ಒಂದು ಸಪೋರ್ಟ್ಗೆ ನೀವು ಸಕ್ಕರೆ ನೀರು ಎಲ್ಲಿವರೆಗೂ ಹಾಕ್ತೀರಾ ಅದಕ್ಕಿಂತ ಮೇಲೆ ಇದಿರಬೇಕು. ಸೊ ಅದಕ್ಕೆ ಹತ್ತಿ ಹಾರು ಬರೋಕ್ಕೆ ಹೆಲ್ಪ್ ಆಗಬೇಕು. ಸೊ ನೋಡಿ ಒಳ್ಳೆ ಡೆವಲಪ್ ಆಗ್ತಾಯಿದೆ ಜೇನು. ಈ ಟೈಮಲ್ಲಿ ನಾವು ಫೀಡ್ ಕೊಟ್ಟರೆ ಅದು ರ್ಯಾಪಿಡಾಗಿ ಬೆಳೆಯುತ್ತೆ. ಸೊ ರ್ಯಾಪಿಡಾಗಿ ಬೆಳೆಯೋದ್ರಿಂದ ನಮ್ಮ ಉತ್ಪಾದನೆಯೂ ಸಹ ಹೆಚ್ಚುತ್ತೆ. ನೋಡಿ ಈ ಪೆಟ್ಟಿಗೆಯಲ್ಲಿ ಆ್ಯಕ್ಚುಲಿ ಗಂಡು ನೊಣಗಳ ಸಂತತಿನೇ ಇರಲಿಲ್ಲ. ಸೊ ಇವಾಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೋಡಿ ಹೊಸದಾಗಿ ಹನಿ ಬೇರೆ ಕಲೆಕ್ಟ್ ಮಾಡ್ತಾ ಇದೆ. ಹನಿ ಏನಿದ್ರು ಈ ಸೂಪರ್ ಚೇಂಬರ್ ಏನಿದ್ರ ಮೇಲೆ ಇಡ್ತೀವಲ್ಲ, ನಾವು ಆ ಹನಿನ ಮಾತ್ರ ತೆಕ್ಕೋಬೇಕಾಗತ್ತೆ. ಇದು ಬ್ರೂಡಿಂಗ್ ಚೇಂಬರು ನೋಡಿ, ಇದು ಸುಮ್ಮನೆ ಕೂತಿದೆ, ಏನೂ ಮಾಡ್ತಾ ಇಲ್ಲ. ನಾವು ಹೆದರ್ಕೊಂಡ್ರೆ, ಅದಕ್ಕೇನಾದ್ರು ಗಾಬರಿ ಮಾಡಿದ್ರೆ, ಅದಕ್ಕೇನಾದ್ರು ಹಿಂಸೆ ಮಾಡಿದ್ರೆ ಮಾತ್ರ ಅದು ನನಗೆ ಕಚ್ಚೋದು. ನಾನೇನು ಹಿಂಸೆನೇ ಮಾಡಿಲ್ಲ, ನಾನು ಆರಾಮಾಗಿ ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಅಂದರೆ, ಸೊ ಅದು ನೀವೆಷ್ಟು ಫ್ರೆಂಡ್ಲಿಯಾಗಿ ಅದ್ರ ಜೊತೆ ಇರ್ತೀರೋ ಅಷ್ಟೇ ಫ್ರೆಂಡ್ಲಿಯಾಗಿ ಅದು ನಿಮ್ಮ ಜೊತೆ ಇರುತ್ತೆ. ಇನ್ನೂ ಈ ಥರ ಜೇನು ವೀಡಿಯೋಗಳ ಬಗ್ಗೆ ಮಾಹಿತಿ ಬೇಕು, ಇನ್ನೂ ವೀಡಿಯೋಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚು ಜೇನು ಬಗ್ಗೆ ಮಾಹಿತಿನ ತರ್ತೀನಿ ಅಂತ ಹೇಳ್ತಾ ನಮಸ್ಕಾರ. ನಾನು ಇನ್ನೂ ಹೆಚ್ಚು ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ನನಗೆ ಸಹಾಯ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.